ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು HR ಕೃಷ್ಣಮೂರ್ತಿ ಅವರು ಬರೆದ ನಾವು ಮತ್ತು ನಮ್ಮ ಪ್ರಕೃತಿ ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ನಾವು HR ಕೃಷ್ಣಮೂರ್ತಿ ಇವರ ಪರಿಚಯ ನೋಡೋಣ. ಆಕಾಶವಾಣಿ ಹಾಗೂ ದೂರದರ್ಶನಗಳಲ್ಲಿ ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಹೆಚ್ಚುವರಿ ಮಹಾನಿರ್ದೇಶಕರಾಗಿ ಸೇವೆ ಸಲ್ಲಿಸಿದಂತಹ HR ಕೃಷ್ಣಮೂರ್ತಿ ಇವರು ವಿಜ್ಞಾನದ ಲೇಖಕರು. ಇವರು ಅನೇಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ. ಕಲ್ಪವೃಕ್ಷದ ಜಾಡು ಹಿಡಿದು, ಪರಿಸರ, ನಮ್ಮ ವರಗಳು ಇವರ ಕೃತಿಗಳು. ಡಾಕ್ಟರ್ ಉಲ್ಲಾಸ ಕಾರಂತರು ಇಂಗ್ಲಿಷ್ನಲ್ಲಿ ಬರೆದ ಕೃತಿಯನ್ನು ಹುಲಿಯ ಬದುಕು ಶೀರ್ಷಿಕೆಯಡಿ ಇವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಲ್ಲಿ ಕೆಲಕಾಲ ಭೌತಶಾಸ್ತ್ರದ ಅಧ್ಯಾಪಕರಾಗಿದ್ದು 1976ರಲ್ಲಿ ವಿಜ್ಞಾನ ಅಧಿಕಾರಿಯಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರವನ್ನು ಸೇರಿದರು. ಕೆಲವು ವರ್ಷ ಮೈಸೂರು ಆಕಾಶವಾಣಿ ಕೇಂದ್ರದ ನಿರ್ದೇಶಕರಾಗಿದ್ದರು. ಪರಿಸರ ವಿಜ್ಞಾನ ಮತ್ತು ಶಿಕ್ಷಣಗಳನ್ನು ಕುರಿತು ಹಲವು ಕಾರ್ಯಕ್ರಮಗಳನ್ನು ಸಿದ್ಧಗೊಳಿಸಿ ಪ್ರಸಾರ ಮಾಡಿದ್ದಾರೆ. ಅವರು ನಿರೂಪಿಸಿದ ನಿಸರ್ಗ ಸಂಪದ ಮತ್ತು ಸಸ್ಯ ಸಂಜೀವಿನಿ ವಿಶಿಷ್ಟವಾದಂತಹ ಆಕಾಶವಾಣಿ ಕಾರ್ಯಕ್ರಮಗಳು 1990ರಲ್ಲಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದನ್ನು ಕುರಿತು ಬ್ಯಾಂಕಾಕಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ಕಲ್ಪವೃಕ್ಷದ ಜಾಡು ಹಿಡಿದು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಲಭಿಸಿದೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ಪ್ರಶ್ನೆಯನ್ನು ಗಮನಿಸೋಣ. ಮೊದಲ ಪ್ರಶ್ನೆ ನೋಡಿ, 8 ಅಂಕದ ಪ್ರಶ್ನೆ ಇದು. ಪ್ರಕೃತಿಯ ನಿಯಮವನ್ನು ಮನುಷ್ಯ ಯಾವ ರೀತಿ ಮುರಿಯುತ್ತಿದ್ದಾನೆ ಎನ್ನುವುದನ್ನು ನಾವು ಮತ್ತು ನಮ್ಮ ಪ್ರಕೃತಿ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ. ಉತ್ತರ ನೋಡೋಣ. HR ಕೃಷ್ಣಮೂರ್ತಿ ಇವರು ಬರೆದ ನಾವು ಮತ್ತು ನಮ್ಮ ಪ್ರಕೃತಿ ಎಂಬ ಲೇಖನದಲ್ಲಿ ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧವನ್ನು ತಿಳಿಸಿದ್ದಾರೆ. ತನ್ನ ಅನುಕೂಲಕ್ಕೆ ತಕ್ಕಂತೆ ಪರಿಸರವನ್ನು ಬದಲಿಸಿಕೊಳ್ಳುವ ಸಾಮರ್ಥ್ಯವಿರುವಂತಹ ಮನುಷ್ಯ ಇವತ್ತು ಆ ಪ್ರಕೃತಿಯನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಳ್ತಾ ಇದ್ದಾನೆ. ಇದರಿಂದಾಗಿ ಮನುಷ್ಯರೂ ಸೇರಿದಂತೆ ಪರಿಸರದಲ್ಲಿನ ಜೀವಿಗಳಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಪ್ರಕೃತಿಯನ್ನು ನಾವು ಬಳಸಿಕೊಳ್ತಾ ಇರುವಂತಹ ರೀತಿಯಿಂದ ಆಗುತ್ತಿರುವ ಅನಾಹುತಗಳನ್ನು ಈ ಲೇಖನದಲ್ಲಿ ಲೇಖಕರು ಪ್ರಸ್ತುತಪಡಿಸ್ತಾರೆ. ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಭೂಮಿಯಲ್ಲಿದೆ, ಆದರೆ ಎಲ್ಲರ ದುರಾಶೆಗಳನ್ನು ಅಲ್ಲ ಎಂಬಂತಹ ಮಾತು ನಮ್ಮ ಇಂದಿನ ಪರಿಸ್ಥಿತಿಗೆ ಅನ್ವರ್ಥವಾಗಿದೆ. ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳು ಈ ದುರಾಸೆಯ ಫಲ. ಜಲವಿದ್ಯುತ್ ಯೋಜನೆ, ನೀರಾವರಿ, ಜಲಾಶಯ, ಬೃಹತ್ ಕೈಗಾರಿಕೆ, ಅತ್ಯುತ್ತಮ ಸಂಚಾರಿ ವ್ಯವಸ್ಥೆ, ನವನವೀನ ಭೋಗವಸ್ತು ಇತ್ಯಾದಿಗಳಿಗೆ ಕೊನೆಯೇ ಇಲ್ಲ. ಆದರೆ ಇವುಗಳನ್ನು ಆಶಿಸುವ ಮಾನವ ಪ್ರಕೃತಿಗೆ ಎಂತಹ ಅನ್ಯಾಯವನ್ನು ಬಗೆಯುತ್ತಿದ್ದಾನೆ ಎಂಬುದನ್ನು ನೆನೆದರೆ ಭಯವಾಗುತ್ತದೆ. ತನ್ನ ಅನುಕೂಲಕ್ಕೆ ತಕ್ಕಂತೆ ಪರಿಸರವನ್ನು ಬದಲಿಸಿಕೊಳ್ಳುವ ಸಾಮರ್ಥ್ಯವಿರುವಂತಹ ಏಕೈಕ ಜೀವಿ ಎಂದರೆ ಮಾನವ. ಆತನ ಈ ಸಾಮರ್ಥ್ಯದಿಂದ ಇಂದು ಉಪಯೋಗಕ್ಕಿಂತ ತೀವ್ರ ಸ್ವರೂಪದ ಅಪಾಯಗಳೇ ಹೆಚ್ಚಾಗಿವೆ. ಕಣ್ಮರೆಯಾಗ್ತಾ ಇರುವಂತಹ ಅರಣ್ಯ, ಕಲುಷಿತವಾಗ್ತಾ ಇರುವಂತಹ ನೀರಿನ ಆಸರೆ, ವಿಷಮಯವಾಗ್ತಾ ಇರುವಂತಹ ವಾಯುಮಂಡಲ, ಕ್ಷೀಣಿಸ್ತಾ ಇರುವಂತಹ ನಿಸರ್ಗ ಸಂಪನ್ಮೂಲ ಮುಂತಾದ ಎಲ್ಲ ಸಮಸ್ಯೆಗಳ ಹಿಂದೆ ಮನುಷ್ಯನ ದುರಾಸೆ ಇದೆ. ಪರಿಸ್ಥಿತಿ ಈ ವಿಷಮ ಸ್ವರೂಪವನ್ನು ಪಡೆಯಬಹುದು ಎಂದು ಅನೇಕರು ಬಹಳ ವರ್ಷಗಳ ಹಿಂದೆಯೇ ಮನಗಂಡಿದ್ದರು. ಇಂತಹವರಲ್ಲಿ ಒಬ್ಬ 17ನೆಯ ಶತಮಾನದ ತತ್ವಜ್ಞಾನಿ ಫ್ರಾನ್ಸಿಸ್ ಬೇಕನ್. ಈತ ಕೇವಲ ಎಚ್ಚರಿಕೆಯನ್ನು ಮಾತ್ರ ಕೊಟ್ಟಿರಲಿಲ್ಲ, ಈ ಅಪಾಯಗಳಿಂದ ಪಾರಾಗುವ ಮಾರ್ಗವನ್ನು ಕೂಡ ಸೂಚಿಸಿದ್ದ. ಆತ ನೀಡಿದಂತಹ ಸುಲಭವಾದಂತಹ ಪರಿಹಾರ ಇಷ್ಟೇ: ಪ್ರಕೃತಿಯನ್ನು ಗೆಲ್ಲಲು ಇರುವ ಒಂದೇ ಒಂದು ಮಾರ್ಗವೆಂದರೆ ಪ್ರಕೃತಿಯ ನಿಯಮಗಳಿಗೆ ವಿಧೇಯರಾಗಿ ನಡೆಯುವುದು. ಇದು ಅತ್ಯಂತ ಅರ್ಥಗರ್ಭಿತವಾದಂಥ ಮಾತು. ಇದರ ಸತ್ಯ ಮನವರಿಕೆಯಾಗುವುದು ಪ್ರಕೃತಿಯ ನಿಯಮಗಳನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ. ಜೀವಿಗಳ ನಡುವೆ ಅನೇಕ ವೇಳೆ ಹೊರನೋಟಕ್ಕೆ ಗೋಚರಿಸದೇ ಇರುವಂತಹ ಅವಲಂಬನೆ ಇದೆ. ಇದು ಪ್ರಕೃತಿಯ ನಿಯಮ. ಇದು ಮಾನವರಿಗೂ ಕೂಡ ಅನ್ವಯಿಸುತ್ತದೆ. ಅರ್ಥಾತ್ ನಾವು ನಮ್ಮ ಉಳಿವಿಗಾಗಿ ಇತರ ಅನೇಕ ಜೀವಿಗಳನ್ನು ಅವಲಂಬಿಸಿದ್ದೇವೆ.
ಹಾಗೆ ದ್ಯುತಿ ಸಂಶ್ಲೇಷಣೆಯಿಂದ ಸಸ್ಯಗಳು ಆಹಾರವನ್ನು ಉತ್ಪಾದಿಸ್ತವೆ. ಈ ಕ್ರಿಯೆಯಲ್ಲಿ ವಾಯುಮಂಡಲದಲ್ಲಿ ಇರುವಂತಹ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕವಾಗಿ ಪರಿವರ್ತಿತವಾಗ್ತದೆ. ಆದರೆ ನಮ್ಮ ಹಲವಾರು ಸ್ವಾರ್ಥದ ಕ್ರಮಗಳಿಂದ ವಾಯುಮಂಡಲಕ್ಕೆ ಸೇರ್ತಾ ಇರುವಂತಹ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಾಗ್ತಾ ಇದೆ. ಅರಣ್ಯಗಳು ಕ್ಷಿಪ್ರವಾಗಿ ಮಾಯವಾಗುತ್ತಾ ಇರುವುದರಿಂದ ಈ ಹೆಚ್ಚು ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ಬಳಸಿಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ಪ್ರಾಕೃತಿಕ ಸಮತೋಲನ ಏರುಪೇರಾಗಿ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಉಳಿಯುತ್ತದೆ. ಭೂಮಿಯಿಂದ ಪ್ರತಿಫಲಿತವಾಗಿ ಹೋಗುವ ಉಷ್ಣ ತರಂಗಗಳನ್ನು ಇಂಗಾಲದ ಡೈಆಕ್ಸೈಡ್ ಹೀರಿಕೊಳ್ಳುತ್ತವೆ. ಇದರಿಂದ ಭೂಮಿಯ ತಾಪ ಏರ್ತದೆ. ಇದನ್ನು ಹಸಿರು ಮನೆ ಪರಿಣಾಮ ಎನ್ನುತ್ತಾರೆ. ಇದರಿಂದ ಭೂಮಿಯ ಹಸಿರು ಗುಣ ಮಾಯವಾಗಿ ಬಂಜರು ಭೂಮಿಯಾಗುತ್ತದೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿದಂತೆ ಸೂರ್ಯನ ಶಾಖ ಭೂಮಿಗೆ ಮುಟ್ಟದಂತೆ ಅದು ತಡೆಯುತ್ತದೆ. ಇದರಿಂದ ಕಾಲಕ್ರಮೇಣ ಭೂಮಿಯ ತಾಪ ಇಳಿದು ಸಾಗರಗಳು ಹೆಪ್ಪುಗಟ್ಟಿ ಹೊಸ ಶೀತಲಯುಗ ಪ್ರಾರಂಭವಾಗಬಹುದು ಎಂಬ ನಿರೀಕ್ಷೆ ಕೂಡ ಇದೆ. ಓಝೋನ್ ವಾಯುಮಂಡಲದಲ್ಲಿರುವಂತಹ ಒಂದು ಅನಿಲ. ಭೂಮಿಯಿಂದ ಸುಮಾರು 30 ಕಿಲೋಮೀಟರ್ ಎತ್ತರದಲ್ಲಿ ಓಝೋನ್ ಅನಿಲದ ಪದರವಿದೆ. ಭೂಮಿಯನ್ನು ಸೂರ್ಯನ ಅತಿನೇರಳೆ ಕಿರಣಗಳಿಂದ ರಕ್ಷಿಸುವ ಗುರುತರ ಜವಾಬ್ದಾರಿ ಈ ಅನಿಲದ್ದು. ಪ್ರಕೃತಿ ಓಝೋನಿನ ಶಕ್ತಿ ಹ್ರಾಸವಾಗ್ತದೆ. ಓಝೋನ್ನ ಪ್ರಮಾಣ ಹ್ರಾಸ ಅಂದರೆ ಶಕ್ತಿ ಕುಂಠಿತವಾಗುವಂಥದ್ದು. ಈ ಓಝೋನ್ನ ಪ್ರಮಾಣ 1% ಕಡಿಮೆಯಾದರೂ ಮನುಷ್ಯರಲ್ಲಿ 1 ಲಕ್ಷ ಚರ್ಮದ ಕ್ಯಾನ್ಸರ್ನ ಪ್ರಕರಣಗಳು ಹೊಸದಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ ವರದಿ ಮಾಡಿದೆ. ಓಝೋನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದಕ್ಕೆ ಮತ್ತೊಂದು ಮುಖ್ಯ ಕಾರಣವೂ ಇದೆ. ಅದೆಂದರೆ ಕ್ಲೋರೋಫ್ಲೋರೋಕಾರ್ಬನ್ ಅನಿಲ. ಈ ಅನಿಲ ವಾಯುಮಂಡಲಕ್ಕೆ ಸೇರಿದರೆ ಅತಿನೀಲ ಕಿರಣಗಳೊಡನೆ ವರ್ತಿಸಿ ಕ್ಲೋರಿನನ್ನು ಬಿಡುಗಡೆ ಮಾಡುತ್ತದೆ. ಇದು 80ರಿಂದ 90 ವರ್ಷಗಳ ಕಾಲ ಅಲ್ಲಿಯೇ ಉಳಿದು ಓಝೋನ್ ಪದರವನ್ನು ವ್ಯವಸ್ಥಿತವಾಗಿ ನಾಶ ಮಾಡುತ್ತದೆ. ಪ್ರತಿಯೊಂದು CFC ಅಣುವು 1 ಲಕ್ಷ ಓಝೋನ್ ಅಣುಗಳನ್ನು ನಾಶಗೊಳಿಸುತ್ತಿದೆ ಎಂದು ಸಂಶೋಧನೆಗಳು ತಿಳಿಸಿಕೊಟ್ಟಿವೆ. ಪ್ರಪಂಚದ ಅನೇಕ ರಾಷ್ಟ್ರಗಳು ಸೇರಿ 1985ರ ವೇಳೆಯವರೆಗೆ ವಾಯುಮಂಡಲಕ್ಕೆ ತೂರ್ತಾ ಇರುವಂತಹ ಕಾರ್ಬನ್ ಅನಿಲದ ಒಟ್ಟು ಪ್ರಮಾಣದಿಂದ 8% ಓಝೋನ್ ಪದರ ನಾಶವಾಗಿದೆ. 1985ರ ಅಂತ್ಯದ ವೇಳೆಗೆ ಅಂಟಾರ್ಟಿಕಾದ ನೆತ್ತಿಯ ಮೇಲೆ ಓಝೋನ್ ಪದರದಲ್ಲಿ ಕಂಡುಬಂದ ಬೃಹದಾಕಾರದ ಇಡೀ ಅಮೆರಿಕ ಖಂಡವನ್ನೇ ನುಂಗಬಲ್ಲಷ್ಟು ರಂಧ್ರ ವಿಜ್ಞಾನಿಗಳನ್ನು ತಲ್ಲಣಗೊಳಿಸಿದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಪರಿಗಣಿಸಿ ಕ್ಲೋರೋಫ್ಲೋರೋಕಾರ್ಬನ್ ಉತ್ಪಾದಿಸುತ್ತಿದ್ದ 35 ರಾಷ್ಟ್ರಗಳು 1987ರಲ್ಲಿ ಮಾಂಟ್ರಿಯಲ್ನಲ್ಲಿ ಸಮಾವೇಶಗೊಂಡು ಉತ್ಪಾದನೆಯನ್ನು ತಗ್ಗಿಸಲು ಒಪ್ಪಂದವೊಂದಕ್ಕೆ ಸಹಿ ಹಾಕಿದವು. ನಮ್ಮ ಭೂಗ್ರಹದಲ್ಲಿನ ನೀರಿನ ಪ್ರಮಾಣ 132.5 ಕೋಟಿ ಘನ ಕಿಲೋಮೀಟರ್ಗಳಷ್ಟು. ಇದರಲ್ಲಿ 97% ಭಾಗ ಉಪ್ಪು ನೀರು, ಉಳಿದ 3 ಭಾಗ ಮಾತ್ರ ಸಿಹಿನೀರು. ಆದರೆ ಸಿಹಿನೀರಿನ 67% ಭಾಗ ಧ್ರುವ ಪ್ರದೇಶ ಮತ್ತು ಹಿಮಪರ್ವತಗಳ ನೀರ್ಗಲ್ಲ ನದಿಗಳಲ್ಲಿ ಶಾಶ್ವತವಾಗಿ ಅಡಗಿಕೊಂಡಿದೆ. ಉಳಿದ 33 ಭಾಗ ಅಂತರ್ಜಲ, ಸರೋವರ, ಕೆರೆ, ಕುಂಟೆ, ನದಿ, ವಾಯುಮಂಡಲಗಳಲ್ಲಿ ವಿತರಣೆಯಾಗಿದೆ. ಇಡೀ ಪ್ರಪಂಚದಲ್ಲಿರುವ ನೀರನ್ನು 3 ಲೀಟರ್ನ ಪಾತ್ರೆಯಲ್ಲಿ ಹಾಕುವುದು ಸಾಧ್ಯವಾದರೆ ನಮಗೆ ಸಿಗುವ ಶುದ್ಧ ನೀರು ಕೇವಲ ಅರ್ಧ ಚಮಚ. ಇದನ್ನು ನಾವು ಅತ್ಯಂತ ತ್ವರಿತಗತಿಯಲ್ಲಿ ಮಲಿನಗೊಳಿಸಿ ನಿಸರ್ಗದ ಸಮತೋಲನವನ್ನು ಏರುಪೇರು ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ನದಿಯ ದಡದಲ್ಲಿರುವ ನಗರ, ಪಟ್ಟಣಗಳು ಹೊಲಸು ನೀರನ್ನು ನದಿಗೆ ಸೇರಿಸ್ತಾ ಇರುವುದರಿಂದ ನೀರಿನಲ್ಲಿ ಇರುವಂತಹ ಸೂಕ್ಷ್ಮಜೀವಿ ಹಾಗೂ ಆಮ್ಲಜನಕದ ನಡುವಿನ ಸಮತೋಲನ ತಪ್ಪುತ್ತದೆ. ಇದರಿಂದ ಉಳಿದೆಲ್ಲ ಜೀವಿಗಳಿಗೆ ಮಾರಕವಾಗುವ ಸ್ನಿಗ್ಧ ರೂಪದ ನೊರೆಯ ಹೊಲಸೆ ತುಂಬಿ ಪ್ರಕೃತಿ ಅಸಹನೀಯವಾಗುತ್ತದೆ. ಜೀವಿಗಳ ಏಕತೆ ಪ್ರಕೃತಿಯ ಒಂದು ನಿಯಮ. ಪ್ರಕೃತಿಯಲ್ಲಿ ಸುಮಾರು 30 ಲಕ್ಷ ಜೀವ ಪ್ರಭೇದಗಳು ಇದ್ದು ಎಲ್ಲ ಜೀವಿಗಳಲ್ಲೂ ಒಂದೇ ರೀತಿಯ ಜೈವಿಕ ಘಟಕಗಳಿವೆ. ಒಂದು ಜೀವಿ ತ್ಯಜಿಸಿದ ವಸ್ತುವನ್ನು ಇನ್ನೊಂದು ಜೀವಿ ಬಳಸುವುದರಿಂದ ಪ್ರಕೃತಿಯಲ್ಲಿ ವ್ಯರ್ಥ ವಸ್ತು ಎಂಬುದೇ ಇಲ್ಲ. ಆದರೆ ಜೀವಿಗಳು ಅರಗಿಸಿಕೊಳ್ಳುವ ಪದಾರ್ಥಗಳನ್ನು ಪ್ರಕೃತಿಗೆ ಸೇರಿಸಬಾರದು ಎನ್ನುತ್ತದೆ ಪ್ರಕೃತಿ ನಿಯಮ.
ಆದರೆ ಮನುಷ್ಯ ಇದೆಲ್ಲವನ್ನು ಮರೆಯುತ್ತಾ ಇದ್ದಾನೆ. 1947 ಸುಮಾರಿಗೆ ಮಲೇರಿಯಾ ಆತಂಕಕಾರಿ ಕಾಯಿಲೆಯಾಗಿದ್ದ ಸಮಯದಲ್ಲಿ ಸೊಳ್ಳೆಗಳನ್ನು ನಾಶಪಡಿಸಲು ಪರಿಣಾಮಕಾರಿ ಅಸ್ತ್ರವಾಗಿ ಬಳಕೆಗೊಂಡ DDT ಅನಂತರ ಸಸ್ಯಗಳಿಗೂ ಬಳಕೆಗೊಳ್ಳತೊಡಗಿತು. ಈ DDT ಯಾವ ಜೀವಿಯೂ ಜೀರ್ಣಿಸಿಕೊಳ್ಳಲಾಗದ ವಸ್ತು. ಇಂದು ಈ ವಸ್ತು ನಿಮ್ಮ ದೇಹದಲ್ಲಿ 50 ಕೋಟಿ ಕಿಲೋಗ್ರಾಂಗಳಷ್ಟು ನಾಶವಾಗದೆ ಉಳಿದಿದೆ. ನಮ್ಮ ಪ್ರಕೃತಿಯಲ್ಲಿ ಅಥವಾ ದೇಹದಲ್ಲಿ ಸೇರಿರುವ ಇದನ್ನು ಹೊರತೆಗೆಯುವ ಯಾವ ದಾರಿಯೂ ಕೂಡ ಇಲ್ಲ. ಹೀಗಿದ್ದರೂ ಇದನ್ನು ಅರಿತುಕೊಳ್ಳದೇ ಇದ್ದ ನಾವು ವರ್ಷದಿಂದ ವರ್ಷಕ್ಕೆ ಹಲವು ರೀತಿಯ ಕಳೆನಾಶಕ, ಕೀಟನಾಶಕ, ಶಿಲೀಂಧ್ರನಾಶಕಗಳನ್ನು ಬಳಸಿ ಪ್ರಕೃತಿಯನ್ನು ಕೆಡಿಸ್ತಾ ಇದ್ದೇವೆ. ವಿಶ್ವಸಂಸ್ಥೆಯ ಕೃಷಿ ಮತ್ತು ಆಹಾರ ಸಂಘದ ಅಧ್ಯಯನದಂತೆ ಪ್ರತಿ ವರ್ಷವೂ ನಾವು 14,000 ಹೊಸ ಪಿಡುಕುನಾಶಕಗಳನ್ನು ಬಳಕೆಗೆ ತರ್ತಾ ಇದ್ದೇವೆ. ಇವುಗಳನ್ನು ಯಾವ ಜೀವಿಯೂ ಜೀರ್ಣಿಸಿಕೊಳ್ಳದೇ ಇದ್ದುದರಿಂದ ಅವು ಮಾನವ ದೇಹವನ್ನು ಸೇರುತ್ತವೆ. ಅಂತೂ ನಮಗೆ ತೊಂದರೆ ಕೊಡುವ ಜೀವಿಗಳನ್ನು ಕೊಲ್ಲಲು ಬಳಸಿದ ಇವುಗಳು ಕೊನೆಗೆ ನಮ್ಮನ್ನೇ ಸುತ್ತಿಕೊಳ್ತಾ ಇವೆ. ಪ್ರಕೃತಿ ವ್ಯವಸ್ಥೆ ಸ್ಥಿರವಾಗಬೇಕಾದರೆ, ಪ್ರಕೃತಿಯ ಜೀವಿಗಳಿಗೆ ರೋಗ ರುಜಿನಗಳನ್ನು ಎದುರಿಸುವ ಸಾಮರ್ಥ್ಯ ಇರಬೇಕಾದರೆ ಪ್ರಕೃತಿಯ ಜೀವಿಗಳಲ್ಲಿ ವೈವಿಧ್ಯವಿರಬೇಕು. 1970ರಲ್ಲಿ ನಮ್ಮ ದೇಶದಲ್ಲಿ ಭತ್ತದ ಬೆಳೆಗೆ ತಗುಲಿದ ವೈರಸ್ ರೋಗ ಯಾವ ಕೀಟನಾಶಕಕ್ಕೂ ಜಗ್ಗದೆ ಹೋದಾಗ ಆ ವೈರಸ್ಸನ್ನು ಎದುರಿಸಿ ಬೆಳೆಯಬಲ್ಲ ಓರಿಜಾ ನಿವಾರ ಎಂಬ ಹೊಸ ಭತ್ತದ ತಳಿಯೊಂದು ಉತ್ತರ ಪ್ರದೇಶದ ಗೋಂಡಾ ಜಿಲ್ಲೆಯಲ್ಲಿ ದೊರೆಯಿತು. ಇದರಿಂದ ಪಡೆದ ಹೊಸ ತಳಿ ಆಗ್ನೇಯ ಏಷ್ಯಾದ ಅನೇಕ ದೇಶಗಳಲ್ಲಿ ಭತ್ತದ ಬೆಳೆಯನ್ನು ಉಳಿಸಿತು. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ 35,000 ಎಕರೆಗಳಲ್ಲಿ ಬೆಳೆದಿದ್ದ ಕರಬೂಜದ ಹಣ್ಣಿಗೆ ಶಿಲೀಂಧ್ರ ರೋಗವೊಂದು ತಗಲಿ ಬೆಳೆ ನಾಶದ ಹಂತದಲ್ಲಿತ್ತು. ಸಾಕಷ್ಟು ಹುಡುಕಾಟದ ನಂತರ ಆ ಶಿಲೀಂಧ್ರವನ್ನು ನಾಶಪಡಿಸಬಲ್ಲಂತಹ ಹೊಸ ತಳಿ ನಮ್ಮ ದೇಶದಲ್ಲಿ ದೊರೆಯಿತು. ಇಂತಹ ವೈವಿಧ್ಯ ಇದ್ದರೇನೆ ಪ್ರಕೃತಿ ಸುವ್ಯವಸ್ಥಿತವಾಗಿರಬಲ್ಲದು. ರೋಗ ರುಜಿನಗಳ ವಿರುದ್ಧ ನಾವು ಬಳಸ್ತಾ ಇರುವಂಥ ಔಷಧಗಳಲ್ಲಿ 50%ಕ್ಕೂ ಹೆಚ್ಚು ಭಾಗ ನಮಗೆ ದೊರೆಯುವುದು ಸಸ್ಯಗಳಿಂದ. 1960ರಲ್ಲಿ ರಕ್ತ ಕ್ಯಾನ್ಸರಿಂದ ಬದುಕುವ ಸಾಧ್ಯತೆ ಇದ್ದದ್ದು ಅತಿ ಅಲ್ಪ. ಆದರೆ ಉಷ್ಣವಲಯದ ನಿತ್ಯಪುಷ್ಪ ಗುಂಪಿಗೆ ಸೇರಿದ ಸಸ್ಯವೊಂದರಿಂದ ತಯಾರಿಸಿದ ವಿನ್ಕ್ರಿಸ್ಟಿನ್ ಎಂಬ ಔಷಧ ಕ್ಯಾನ್ಸರ್ ರೋಗಿಗಳನ್ನು ಬದುಕಿಸುವ ಸಾಧ್ಯತೆಯನ್ನು ಹೆಚ್ಚಿಸಿದೆ. ಪ್ರಪಂಚದಾದ್ಯಂತ ಜನನ ನಿಯಂತ್ರಣಕ್ಕಾಗಿ 8 ಕೋಟಿ ಮಹಿಳೆಯರು ಬಳಸುತ್ತಾ ಇರುವ ಮಾತ್ರೆ ಒಂದರ ಮೂಲ ಮೆಕ್ಸಿಕೋದಲ್ಲಿರುವ ಅರಣ್ಯದಲ್ಲಿ ಸಿಗುವಂಥ ಒಂದು ಸಸ್ಯ. ಈ ಪ್ರಕೃತಿ ಸಂಪತ್ತು ಅಮೂಲ್ಯ ಸಂಪನ್ಮೂಲ. ಇದನ್ನು ಉಳಿಸಿಕೊಳ್ಳುವುದು ಎಲ್ಲರ ಆದ್ಯ ಕರ್ತವ್ಯ. ಆದರೆ ಸ್ವಾರ್ಥಿಗಳಾಗಿರುವಂತಹ ನಾವು ಪ್ರಕೃತಿ ಸಂರಕ್ಷಿತ ನಿಯಮಗಳನ್ನು ಉಲ್ಲಂಘಿಸ್ತಾ ಇದ್ದೇವೆ. ಈಗ ನಾವು 5 ಅಂಕದ ಪ್ರಶ್ನೆಗಳನ್ನು ಗಮನಿಸೋಣ. ಪರಿಸರದಲ್ಲಿ ದ್ಯುತಿ ಸಂಶ್ಲೇಷಣೆ ಮತ್ತು ಓಜೋನ್ನ ಮಹತ್ವವನ್ನು ವಿವರಿಸಿ. ಉತ್ತರ ನೋಡಿ. ಪರಿಸರದಲ್ಲಿ ದ್ಯುತಿ ಸಂಶ್ಲೇಷಣೆಯ ಮಹತ್ವ ಅಪಾರವಾದುದು. ಸಸ್ಯಗಳು ಆಹಾರವನ್ನು ಉತ್ಪಾದಿಸುವುದು ಈ ದ್ಯುತಿ ಸಂಶ್ಲೇಷಣೆಯಿಂದಲೇ. ವಾಯುಮಂಡಲದಲ್ಲಿರುವಂತಹ ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕವಾಗಿ ಪರಿವರ್ತಿತವಾಗ್ತದೆ. ಇದರಿಂದ ವಾಯುಮಂಡಲ ಶುದ್ಧವಾಗ್ತದೆ. ಆದರೆ ನಮ್ಮ ಹಲವಾರು ಸ್ವಾರ್ಥದ ಕ್ರಮಗಳಿಂದ ವಾಯುಮಂಡಲಕ್ಕೆ ಸೇರ್ತಾ ಇರುವ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಪ್ರತಿ ವರ್ಷ 4.5% ಹೆಚ್ಚಾಗ್ತಾ ಇದೆ. ಇದರ ಪ್ರಮಾಣ 1972ರಲ್ಲಿ 1,200 ಕೋಟಿ ಟನ್ನುಗಳು ಆಗಿತ್ತು. ಕ್ರಿಸ್ತಶಕ 2000 ವೇಳೆಗೆ ಅದು 5,000 ಟನ್ನುಗಳಷ್ಟಾಗಲಿದೆ. ಅರಣ್ಯಗಳು ಕ್ಷಿಪ್ರವಾಗಿ ಮಾಯವಾಗ್ತಾ ಇರೋದರಿಂದ ಈ ಪ್ರಮಾಣದ ಇಂಗಾಲದ ಡೈಆಕ್ಸೈಡನ್ನು ಸಸ್ಯಗಳು ಬಳಸಿಕೊಳ್ಳುವುದು ಸಾಧ್ಯವಿಲ್ಲ. ಇದರಿಂದ ಪ್ರಾಕೃತಿಕ ಸಮತೋಲನ ಏರುಪೇರಾಗಿ ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್ ವಾಯುಮಂಡಲದಲ್ಲಿ ಉಳಿಯುತ್ತದೆ. ಭೂಮಿಯಿಂದ ಪ್ರತಿಫಲಿತವಾಗಿ ಹೋಗುವ ಉಷ್ಣ ತರಂಗಗಳನ್ನು ಇಂಗಾಲದ ಡೈಆಕ್ಸೈಡ್ ಹೀರಿಕೊಳ್ಳುತ್ತದೆ. ಇದರಿಂದ ಭೂಮಿಯ ತಾಪ ಏರ್ತದೆ. ಇದನ್ನು ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಾರೆ.
ಇದರಿಂದ ಭೂಮಿಯ ಹಸಿರುಗುಣ ಮಾಯವಾಗಿ ಬಂಜರು ಭೂಮಿಯಾಗ್ತದೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿದಂತೆ ಸೂರ್ಯನ ಶಾಖ ಭೂಮಿಗೆ ಮುಟ್ಟದಂತೆ ಅದು ತಡೆಯುತ್ತದೆ. ಇದರಿಂದ ಕಾಲಕ್ರಮೇಣ ಭೂಮಿಯ ತಾಪ ಇಳಿದು ಸಾಗರಗಳು ಹೆಪ್ಪುಗಟ್ಟಿ ಹೊಸ ಶೀತಲ ಯುಗ ಪ್ರಾರಂಭವಾಗಬಹುದು ಅನ್ನುವಂತಹ ನಿರೀಕ್ಷೆಯೂ ಇದೆ. ಇನ್ನು ಓಜೋನ್ ವಾಯುಮಂಡಲದಲ್ಲಿ ಇರುವಂಥ ಓಜೋನ್ ಬಗ್ಗೆ ತಿಳ್ಕೊಳ್ಳೋಣ. ಓಜೋನ್ ಅನ್ನುವಂಥದ್ದು ವಾಯುಮಂಡಲದಲ್ಲಿ ಇರುವಂತಹ ಒಂದು ಅನಿಲ. ಭೂಮಿಯಿಂದ ಸುಮಾರು 30 ಕಿಲೋಮೀಟರ್ಗಳ ಎತ್ತರದಲ್ಲಿ ಓಜೋನ್ ಅನಿಲದ ಪದರವಿದೆ. ಭೂಮಿಯನ್ನು ಸೂರ್ಯನ ಅತಿನೇರಳೆ ಕಿರಣಗಳಿಂದ ರಕ್ಷಿಸುವ ಗುರುತರ ಜವಾಬ್ದಾರಿ ಈ ಅನಿಲದ್ದು. ಪ್ರಕೃತಿಯಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚಿದ ಹಾಗೆ ಓಜೋನ್ನ ಶಕ್ತಿ ಕುಂಠಿತವಾಗ್ತದೆ. ಓಜೋನ್ನ ಪ್ರಮಾಣ 1% ಕಡಿಮೆಯಾದರೂ ಮನುಷ್ಯರಲ್ಲಿ 1 ಲಕ್ಷ ಚರ್ಮದ ಕ್ಯಾನ್ಸರ್ ಪ್ರಕರಣಗಳು ಹೊಸದಾಗಿ ಕಾಣಿಸಿಕೊಳ್ಳುತ್ತವೆ ಎಂದು ಅಮೆರಿಕದ ಪರಿಸರ ಸಂರಕ್ಷಣಾ ಸಂಸ್ಥೆ ವರದಿ ಮಾಡಿದೆ. ಓಜೋನ್ನ ಪ್ರಮಾಣ ಕಡಿಮೆಯಾಗ್ತಾ ಇರುವುದಕ್ಕೆ ಮತ್ತೊಂದು ಮುಖ್ಯ ಕಾರಣವೆಂದರೆ ಕ್ಲೋರೋಫ್ಲೋರೋಕಾರ್ಬನ್. ಇವು ರೆಫ್ರಿಜರೇಟರ್ಗಳಲ್ಲಿ, ಹವಾನಿಯಂತ್ರಕಗಳಲ್ಲಿ, ತುಂತುರು ಡಬ್ಬಿಗಳಲ್ಲಿ, ಪ್ಲಾಸ್ಟಿಕ್ ನೊರೆಗಳಲ್ಲಿ ಹಾಗೂ ಕಂಪ್ಯೂಟರ್ಗಳನ್ನು ಶುಚಿ ಮಾಡುವಲ್ಲಿ ಬಳಸ್ತಾರೆ. ಇದರ ಬಳಕೆ ಪ್ರಾರಂಭವಾದದ್ದು 1930ರಲ್ಲಿ. ಈಗ ಈ ಅನಿಲ ಹತ್ತಿ ಉರಿಯದ, ವಿಷವಲ್ಲದ, ಬಹುಕಾಲ ಪ್ರಕೃತಿಯಲ್ಲಿ ವಿಘಟನೆಯಾಗದೆ ಉಳಿಯಬಲ್ಲದು ಎಂದು ಪ್ರಖ್ಯಾತವಾಗಿತ್ತು. ಅಂದರೆ ಆ ಹೊತ್ತಿಗೆ ಬಳಸ್ತಾ ಇರುವಂಥ ಹೊತ್ತಿಗೆ ಯಾವುದನ್ನು ಕ್ಲೋರೋಫ್ಲೋರೋಕಾರ್ಬನನ್ನು. ಆದರೆ ಅದು ಈಗ ವಾಯುಮಂಡಲಕ್ಕೆ ಸೇರಿದಂತಹ ಈ ಅನಿಲ ಅತಿನೀಲ ಕಿರಣಗಳೊಡನೆ ವರ್ತಿಸಿ ಕ್ಲೋರಿನನ್ನು ಬಿಡುಗಡೆ ಮಾಡ್ತದೆ. ಇದು 80-90 ವರ್ಷಗಳ ಕಾಲ ಅಲ್ಲಿಯೇ ಉಳಿದು ಓಝೋನ್ ಪದರವನ್ನು ವ್ಯವಸ್ಥಿತವಾಗಿ ನಾಶ ಮಾಡ್ತದೆ. ಪ್ರತಿಯೊಂದು CFC ಅಣುವೂ ಕೂಡ 1 ಲಕ್ಷ ಓಝೋನ್ ಅಣುಗಳನ್ನು ನಾಶಗೊಳಿಸ್ತದೆ ಅಂತ ಸಂಶೋಧನೆಗಳು ತಿಳಿಸಿಕೊಟ್ಟಿವೆ. 1985ರ ಅಂತ್ಯದ ವೇಳೆಗೆ ಕಾಣಿಸಿಕೊಂಡ ಓಝೋನ್ ಪದರದ ಬೃಹದಾಕಾರದ ರಂಧ್ರ ಅಥವಾ ಈ ರಂಧ್ರ ನಾಸಾ ವಿಜ್ಞಾನಿಗಳನ್ನು ತಲ್ಲಣಗೊಳಿಸಿದೆ. ಪರಿಸ್ಥಿತಿಯ ಗಂಭೀರತೆಯನ್ನು ಪರಿಗಣಿಸಿ ಕ್ಲೋರೋಫ್ಲೋರೋಕಾರ್ಬನ್ ಉತ್ಪಾದಿಸುತ್ತಿದ್ದ 35 ರಾಷ್ಟ್ರಗಳು 1987ರಲ್ಲಿ ಮಾಂಟ್ರಿಯಲ್ನಲ್ಲಿ ಸಮಾವೇಶಗೊಂಡು ಉತ್ಪಾದನೆಯನ್ನು ತಗ್ಗಿಸಲು ಒಪ್ಪಂದವೊಂದಕ್ಕೆ ಸಹಿ ಹಾಕಿದವು. 3ನೇ ಪ್ರಶ್ನೆ ನೋಡಿ, ಇದು ಕೂಡ 5 ಅಂಕಕ್ಕೆ. ಪ್ರಕೃತಿ ಸಂಪತ್ತು ಅಮೂಲ್ಯ ಸಂಪನ್ಮೂಲ ಎನ್ನುವುದನ್ನು ಈ ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿ. ಈಗ ಕೊಟ್ಟಂತಹ ಉತ್ತರವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಬರೆಯಿರಿ. ನಂತರ ಕೊನೆಗೆ ಪ್ರಕೃತಿ ಸಂಪತ್ತು ಅಮೂಲ್ಯ ಸಂಪನ್ಮೂಲವಿದ್ದಂತೆ ಬಡ್ಡಿ ತರುವ ಬಂಡವಾಳದಂತೆ ನಾವು ಬಡ್ಡಿಯನ್ನು ಮಾತ್ರ ಬಳಸಿಕೊಳ್ಳಬೇಕು, ಮೂಲ ಬಂಡವಾಳಕ್ಕೆ ಎಂದೂ ಕೈಯಿಕ್ಕಬಾರದು. ಮಾತ್ರವಲ್ಲ, ನಮ್ಮ ಪ್ರಕೃತಿಯ ಸಂಬಂಧ ತಾಯಿ ಮಗುವಿನಂತಿರಬೇಕು ಅಂತ ಪರಿಸರ ವಿಜ್ಞಾನ ಸೂಚಿಸ್ತದೆ. ಇಂತಹ ಸಂಬಂಧವನ್ನು ರೂಪಿಸಿ, ಪೋಷಿಸಿ, ಬೆಳೆಸಿ, ಉಳಿಸಿಕೊಳ್ಳುವ ಸ್ಪಷ್ಟ ಸೂತ್ರಗಳ ಪರಿಚಯವನ್ನು ಮಾಡಿಕೊಡುತ್ತದೆ ಪರಿಸರ ವಿಜ್ಞಾನ. ನೂರಾರು ಸಮಸ್ಯೆಗಳು ಸೃಷ್ಟಿಸುವ ಗೊಂದಲದಿಂದ ದಾರಿ ಕಾಣದಾದಾಗ ಅದು ಬೆಳಕು ಚೆಲ್ಲುವ ದೀವಟಿಗೆಯಾಗುತ್ತದೆ. ಆದರೆ ಸ್ವಾರ್ಥ ದುರಾಸೆಗಳೇ ಪ್ರೇರಕ ಶಕ್ತಿಯಾಗಿರುವ ನಮ್ಮ ದೈನಂದಿನ ಜೀವನದಲ್ಲಿ ಎಲ್ಲ ನಿಯಮಗಳನ್ನು ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಉಲ್ಲಂಘಿಸ್ತಾ ಇದ್ದೇವೆ. ಇನ್ನು ವಿದ್ಯಾರ್ಥಿಗಳೇ, ಟಿಪ್ಪಣಿಗೆ ದ್ಯುತಿ ಸಂಶ್ಲೇಷಣೆ ಮತ್ತು ಓಝೋನ್ ಅನ್ನೋದನ್ನು ಕೊಡ್ಬೋದು. ಅದೇ 5 ಅಂಕದ ಪ್ರಶ್ನೆ ಇತ್ತು ನೋಡಿ, ಅದರ ಉತ್ತರವನ್ನೇ ಬರೆಯಿರಿ. ಇನ್ನು 1 ಅಂಕದ ಪ್ರಶ್ನೆಯನ್ನು ಗಮನಿಸೋಣ. ನಾವು ಮತ್ತು ನಮ್ಮ ಪ್ರಕೃತಿ ಈ ಲೇಖನವನ್ನು ಬರೆದವರು ಯಾರು? ಉತ್ತರ HR ಕೃಷ್ಣಮೂರ್ತಿ. 2ನೇ ಪ್ರಶ್ನೆ, ಎಲ್ಲರ ಅಗತ್ಯಗಳನ್ನು ಪೂರೈಸಬಲ್ಲಷ್ಟು ಸಂಪತ್ತು ಎಲ್ಲಿದೆ? ಉತ್ತರ ಭೂಮಿಯಲ್ಲಿದೆ. 3ನೇ ಪ್ರಶ್ನೆ, ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಕಾರಣವೇನು? ಉತ್ತರ ದುರಾಸೆಯ ಫಲವೇ ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಕಾರಣ, ದುರಾಸೆಯ ಫಲ. 4ನೇ ಪ್ರಶ್ನೆ, ತನ್ನ ಅನುಕೂಲಕ್ಕೆ ಪರಿಸರ ಬಳಸಿಕೊಳ್ಳುವ ಏಕೈಕ ಜೀವಿ ಯಾರು? ಉತ್ತರ ಮಾನವ. 5ನೇ ಪ್ರಶ್ನೆ, ಮನುಷ್ಯನ ದುರಾಸೆ ವಿಷಮ ಸ್ವರೂಪ ಪಡೆಯಬಹುದು ಎಂದು ಬಹು ಹಿಂದೆ ಹೇಳಿದವರಲ್ಲಿ ಒಬ್ಬ ಯಾರು? ಉತ್ತರ 17ನೇ ಶತಮಾನದ ತತ್ವಜ್ಞಾನಿ ಫ್ರಾನ್ಸಿಸ್ ಬೇಕನ್. 6ನೇ ಪ್ರಶ್ನೆ, ಫ್ರಾನ್ಸಿಸ್ ಬೇಕನ್ ಕೊಟ್ಟ ಸೂಚನೆ ಏನು? ಉತ್ತರ ಮನುಷ್ಯನ ದುರಾಸೆಯ ವಿಷಮ ಪರಿಸ್ಥಿತಿಯ ಅಪಾಯಗಳಿಂದ ಪಾರಾಗುವ ಮಾರ್ಗವನ್ನು ಫ್ರಾನ್ಸಿಸ್ ಬೇಕನ್ ಕೊಟ್ಟ ಸೂಚನೆ.
ಇನ್ನು 7ನೇ ಪ್ರಶ್ನೆ, ಸಸ್ಯಗಳು ಆಹಾರವನ್ನು ಹೇಗೆ ಉತ್ಪಾದಿಸ್ತವೆ? ಉತ್ತರ ದ್ಯುತಿ ಸಂಶ್ಲೇಷಣೆಯಿಂದ. 8ನೇ ಪ್ರಶ್ನೆ, ಓಝೋನ್ ಪ್ರಮಾಣ ಕಡಿಮೆಯಾಗುತ್ತಿರುವುದಕ್ಕೆ ಮುಖ್ಯ ಕಾರಣ ಯಾವುದು? ಉತ್ತರ ಇಂಗಾಲದ ಡೈಆಕ್ಸೈಡ್ ಹಾಗೂ ಕ್ಲೋರೋಫ್ಲೋರೋ ಕಾರ್ಬನ್ ಓಝೋನ್ ಪ್ರಮಾಣ ಕಡಿಮೆಯಾಗುತ್ತಿರುವುದಕ್ಕೆ ಮುಖ್ಯ ಕಾರಣ. ಕೊನೆಯ ಪ್ರಶ್ನೆ, ಅಮೂಲ್ಯ ಸಂಪನ್ಮೂಲ ಯಾವುದು? ಉತ್ತರ ಪ್ರಕೃತಿ ಸಂಪತ್ತು. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ HR ಕೃಷ್ಣಮೂರ್ತಿ ಅವರು ಬರೆದ ನಾವು ಮತ್ತು ನಮ್ಮ ಪ್ರಕೃತಿ ಈ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ. ವಿದ್ಯಾರ್ಥಿಗಳೇ, ಈ ಒಂದು ಲೇಖನ ಅಥವಾ ಈ ಒಂದು ವಿಡಿಯೋಗಳನ್ನು ಮಾಡುವಂತಹ ಉದ್ದೇಶ ನಿಮ್ಮಲ್ಲಿ ಕೆಲವರಿಗಾದರೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಉದ್ದೇಶದಿಂದ, ಹಾಗೆ ಕೆಲವೊಂದು ವಿದ್ಯಾರ್ಥಿಗಳು ವೃತ್ತಿಯನ್ನು ಮಾಡಿಕೊಂಡು ಓದುವಂತಹ ವಿದ್ಯಾರ್ಥಿಗಳು ಇದ್ದಾರೆ. ಅಂಥವರಿಗೂ ಕೂಡ ಉಪಯೋಗವಾಗಲಿ ಅನ್ನುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.